ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಮ್ಮ ಬೇಗೂರಲ್ಲಿರುವ ನಮ್ಮೂರಲ್ಲೇ ಇರುವ ದೇವಸ್ಥಾನನ ನಾವು ತೋರಿಸ್ಲಿಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ಹೆಸರು ನಾಗೇಶ್ವರ ದೇವಸ್ಥಾನ. ಬೆಂಗಳೂರಲ್ಲೇ ಇರುತ್ತೆ, ಬೇಗೂರು ರೋಡಲ್ಲಿದೆ, ಬೇಗೂರಲ್ಲೇ ಇದೆ. ಹೊಸ್ದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೋಗಬೇಡಿ. ಬನ್ನಿ, ಇದು ತುಂಬಾ ಓಲ್ಡೆಸ್ಟ್ ಟೆಂಪಲ್. ಇದು ವೆರಿ ವೆರಿ ಬ್ಯೂಟಿಫುಲ್ ಟೆಂಪಲ್. ಬನ್ನಿ, ನನ್ನ ಹೆಸರು ಶಿವಕುಮಾರ್. ಇದು ಕನ್ನಡ ಚಾನೆಲ್ ಬ್ರೋ. ಈ ದೇವಸ್ಥಾನಕ್ಕೆ 4 ಗೋಪುರಗಳಿದೆ. ಇದು ಒಂದು ಎಂಟ್ರೆನ್ಸ್. ಇದು ಬೇಗೂರು ಕಡೆಯಿಂದ ಬಂದ್ರೆ ಇದು ಒಂದು ಎಂಟ್ರೆನ್ಸ್. ವೆರಿ ವೆರಿ ಬ್ಯೂಟಿಫುಲ್. ಈ 4 ಗೋಪುರಗಳು 4 ದಾತಿಗಳು ಏನು ಕಟ್ಸಿದ್ದು, ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿ ಕಟ್ಸಿದ್ದಾರೆ. ಅವ್ರಿಗೆ ನಾವು ನಮ್ಮ ಚಾನಲ್ ಪರವಾಗಿ ಥ್ಯಾಂಕ್ ಯು ಹೇಳೋಣ. ಬಿಲೀವ್ ಬ್ಲಾಗ್ಸ್ ಪರವಾಗಿ ಥ್ಯಾಂಕ್ ಯು ಸರ್. ನಿಮಗೆ ಅಲ್ಲಿ ಬರೆದಿದ್ದಾರೆ ಯಾರು ಕಟ್ಸಿರೋದು ಅಂತ. ಈ ಟೆಂಪಲ್ ಒಳಗಡೆ ಎಂಟರ್ ಆದ ಕೂಡಲೇ ಈ ತರ ನಿಮಗೆ ಲೊಕೇಶನ್ ಇರುತ್ತೆ. ಇಲ್ಲಿ ನಾಗೇಶ್ವರ ದೇವಸ್ಥಾನ, ರಾಮಲಿಂಗೇಶ್ವರ, ನಂದಿ ಮಂಟಪ. ಈ ದೇವಸ್ಥಾನ ಎಲ್ಲಾನು ಸ್ವಲ್ಪ ಮಾಡೆಲಿಂಗ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಆಲ್ಟ್ರೇಷನ್ ಮಾಡಿದ್ದಾರೆ. ಇದು ತುಂಬಾ ಓಲ್ಡೆಸ್ಟ್ ಟೆಂಪಲ್. ಅದನ್ನ ನ್ಯಾಚುರಾಲಿಟಿ ಏನು ಹಾಳು ಮಾಡದೆ ಮಾಡಿದ್ದಾರೆ. ತುಂಬಾ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ನಂದಿ ಅಂತೂ ಸಿಕ್ಕಾಪಟ್ಟ ಮಿಂಚುತ್ತಾ ಇದೆ. ಇಲ್ಲಿ ನೀವು ನೋಡ್ತಿರೋದು ಸೂರ್ಯನಾರಾಯಣ ಸ್ವಾಮಿ. ನೋಡಿ ಎಷ್ಟು ಓಲ್ಡೆಸ್ಟ್ ಅಂತ ನಿಮಗೆ ತೋರಿಸ್ತಿದ್ದೀನಿ ನಾನು. ಇದೆಲ್ಲ ಏನು ಚೇಂಜಸ್ ಮಾಡಿಲ್ಲ. ಕೆಳಗಡೆ ಎಲ್ಲಾನು ರೀಕನ್ಸ್ಟ್ರಕ್ಷನ್. ಇದು ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ಕೆಲಸ ಅಂತೂ. ವೆರಿ ವೆರಿ ಬ್ಯೂಟಿಫುಲ್. ಇವಾಗಲೂ ರನ್ನಿಂಗ್ ಇದೆ ಇನ್ನ ಕೆಲಸನ, ರನ್ನಿಂಗ್ ಇದೆ. ಇನ್ನೊಂದು ಗೋಪುರ ಕಟ್ತಿದ್ದಾರೆ. ಇದೆಲ್ಲ ತುಂಬಾ ಕೆಲಸ ನಡೀತಾ ಇದೆ. ಹೊಸದಾಗಿ ತುಲಾಭಾರಮನು ಇಟ್ಟಿದ್ದಾರೆ ಇಲ್ಲಿ. ಹರಕೆ ಇರುವಂತವರು ತೀರ್ಸ್ಕೊಳ್ಳಿಕ್ಕೆ ಹೊಸದಾಗಿ ಮಾಡಿದ್ದಾರೆ. ಇದು ವೆರಿ ಎಕ್ಸಲೆಂಟ್ ಆಗಿದೆ. ಇಲ್ಲಿ ಪಕ್ಕದಲ್ಲೇನೆ ಕಾಳಿ ಕಮಟೇಶ್ವರ ಸ್ವಾಮಿ ಸನ್ನಿಧಿ ಇದೆ. ವೆರಿ ವೆರಿ ಬ್ಯೂಟಿಫುಲ್. ನಾವು ಮಧ್ಯಾಹ್ನ ಟೈಮಲ್ಲಿ ಹೋಗಿರೋದ್ರಿಂದ ಕ್ಲೋಸ್ ಅಲ್ಲಿ ಇತ್ತು. ನಾನು ಆದಷ್ಟು ಒಳಗಡೆಯಿಂದ ಸ್ವಲ್ಪ ಆಚೆಗಡೆಯಿಂದಾನೆ ತೋರಿಸ್ತೀನಿ ನಿಮಗೆ. ಈ ದೇವಸ್ಥಾನಕ್ಕೆ ಮೈನ್ ಇದು ನಾಗೇಶ್ವರ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಚೋಲೇಶ್ವರ ಸ್ವಾಮಿ, ದಕ್ಷಿಣಾಮೂರ್ತಿ ಸ್ವಾಮಿ, ಪಾರ್ವತಿ ದೇವಿ ಮತ್ತು ನವಗ್ರಹ ದರ್ಶನ ಮಾಡಬಹುದು. ಇದು ಬೇಗೂರು ಕಡೆ ಇರೋ ಗೋಪುರ. ಇದು ಒಳಗಡೆಯಿಂದ ಈ ತರ ಇರುತ್ತೆ. ಎಕ್ಸಲೆಂಟ್ ಆಗಿದೆ. ಎಷ್ಟು ನೀಟ್ ಆಗಿದೆ ಅಂದ್ರೆ ದೇವಸ್ಥಾನ. ವೆರಿ ವೆರಿ ನೀಟ್ನೆಸ್ ಅಪ್ಪ. ನೋಡಿ, ಇದು ಗೋಪುರ ಕನ್ಸ್ಟ್ರಕ್ಷನ್ ಆಗ್ತಿದೆ. ಕೆಲವೊಂದು ಕೆಲಸಗಳು ಬೇಜಾನ್ ಕೆಲಸ ನಡೀತಾ ಇದೆ. ಇದು ಬೇಗೂರು ಕಡೆನೇ ಬರುತ್ತೆ ಗೋಪುರ.
ಜೆಂಟ್ಸ್ ಆದರೆ ಪಂಚೆ ಅಥವಾ ಫಾರ್ಮಲ್ ಪ್ಯಾಂಟ್, ಶರ್ಟ್ಸು ಆ ಥರದ್ದು ಹಾಕೊಂಡು ಬರಬೇಡಿ. ಲೇಡೀಸ್ ಆದರೆ ಡ್ರೆಸ್ಸು, ಸ್ಯಾರೀಸ್, ಮಕ್ಕಳಾದರೆ ಲಂಗ ದವಣಿ ಆ ಥರದ್ದು ಚಿಕ್ಕ ಚಿಕ್ಕ ಡ್ರೆಸ್ಸುಗಳೆಲ್ಲ ಬೇಡ. ಕರ್ಣೇಶ್ವರ ಸ್ವಾಮಿ ಸನ್ನಿಧಿ ಇದು. ಇದ್ರ ಪಕ್ಕದಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದೆಲ್ಲ ಹಳೇದೇನೆ. ಎಕ್ಸಲೆಂಟ್, ಸೂಪರ್ ಸೂಪರ್ ಸೂಪರ್. ಚಂಡಿಕೇಶ್ವರ ಸ್ವಾಮಿ ಸನ್ನಿಧಿ ಇದು. ಎಕ್ಸಲೆಂಟ್ ಆಗಿದೆ. ಇದನ್ನು ಕತ್ಲು ಕಾಣಿಸಲ್ಲ, ಅದಕ್ಕೆ ಹೊರಗಡೆಯಿಂದಾನೆ ತೋರಿಸ್ತಾ ಇದ್ದೀನಿ. ಲಾಕ್ ಮಾಡಿದ್ರು. ಇದೆಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಕ್ಸಲೆಂಟ್ ಅಂದ್ರೆ ಎಕ್ಸಲೆಂಟ್. ಈ ಇನ್ನು ಕಟ್ತಾನೆ ಇರೋದು. ಇಲ್ಲಿ ಬಾವಿನೂ ಇದೆ 2. ಇದು ಹಳೆಯ ಕಾಲದ್ದೇ. ಸೇಫ್ಟಿನೂ ಮಾಡಿಕ್ಕಿದ್ದಾರೆ, ಯಾರು ಏನು ಕಸ ಕಡ್ಡಿ ಹಾಕದೆ ಸೇಫ್ಟಿ ಎಲ್ಲ ಮಾಡಿಕ್ಕಿದ್ದಾರೆ. ಮಕ್ಕಳು ಯಾರು ಇದು ಮಾಡಬಾರ್ದು ಅಂತ. ನೋಡಿ ಇನ್ನೊಂದು ಬಾವಿ ಇದೆ ಅಲ್ಲೇ ಪಕ್ಕದಲ್ಲೇ. ಇದು ಅನ್ನಪ್ರಸಾದ ಸಿಗುವಂತ ಜಾಗ. ಹೊಸದಾಗಿ ಮಾಡ್ತಿದ್ದಾರೆ, ಇದನ್ನು ಕನ್ಸ್ಟ್ರಕ್ಷನ್ ಆಗ್ತಿದೆ. ಎಕ್ಸಲೆಂಟ್ ಆಗಿದೆ. ಈ ಎಂಟ್ರೆನ್ಸ್ ಬರುತ್ತೆ. ಈ ಎಂಟ್ರೆನ್ಸ್ ಮೈನ್. ಊರ್ ಕಡೆಯಿಂದ ಬಂದರೆ ಆ ಕಡೆದು. ಇದು ಬೇಗೂರ್ ಲೇಕ್. ಕಾಣಿಸ್ತಿಲ್ಲ ಬಿಡಿ, ಸ್ವಲ್ಪನೇ ಕಾಣಿಸ್ತಾ ಇದೆ. ಇದು ಕೆರೆ ಕಡೆಯಿಂದ ಬಂದ್ರೆ ಇದೆ ಎಂಟ್ರೆನ್ಸ್. ಇದಕ್ಕೆ ಲುಕಿಂಗ್ ಸೂಪರ್ ಅಲ್ವಾ? ಈ ಕಡೆಯಿಂದ ಗೋಪುರ ನೋಡಿ, ಆಹಾ ಏನು ಅದ್ಭುತವಾಗಿದೆ. ಎಕ್ಸಲೆಂಟ್. ಈ ಕಡೆಯಿಂದ ಬಂದ್ರೆ ಇದು ಎಂಟ್ರೆನ್ಸ್. ಜನರಲ್ ಟೈಮಲ್ಲಿ ತೆಗ್ದಿರ್ತಾರೆ, ನಾವು ಹೋಗಿ ಇವಾಗ ಕ್ಲೋಸಿಂಗ್ ಟೈಮು. ಇದು ವಿನಾಯಕ ಮಹಾಗಣಪತಿ. ಬೇಗೂರಲ್ಲೇ ಇನ್ನೂ ಹಳೆ ದೇವಸ್ಥಾನಗಳಿದೆ, ಅದರಲ್ಲೇ ಕೆಲವೊಂದು ತೋರಿಸ್ತೀವಿ ಇವಾಗ. ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇದು. ಇದು ನಾಗೇಶ್ವರ ಸ್ವಾಮಿ ದೇವಸ್ಥಾನ ಎದುರುಗಡೆನೆ ಇದೆ. ಇದು ಮಾರಮ್ಮನ ದೇವಸ್ಥಾನ. ಇದು ಒಂದೇ ರೋಡಲ್ಲೇ ಇರುತ್ತೆ. ಮೇಲ್ಗಡೆ ಹೋಗಿ ಬೇಗೂರ್ ಬಸ್ ಸ್ಟಾಪ್ ಹತ್ರ ಹೋಗಲಿಕ್ಕೆ ಆ ರೋಡಲ್ಲಿ ಬರುತ್ತೆ. ಇದು ಬೇಗೂರು ಸರ್ಕಲ್ ಅಲ್ಲೇ ಬರುತ್ತೆ. ಭಕ್ತ ಆಂಜನೇಯ ಸ್ವಾಮಿ ಸನ್ನಿಧಿ ಇದು. ಹೀಗೆ ಮುಂದೆ ಮೈಲ್ಸಂದ್ರ ರೋಡ್ಗೆ ಹೋಗೋದಾದ್ರೆ ರೈಟ್ ಸೈಡ್ಗೆ ಬಂದ್ರೆ ನಿಮ್ಗೆ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಇರುತ್ತೆ.
ಇದು ಕೋಟೆ ದೇವಸ್ಥಾನ ಅಂತಾನೂ ಕರೀತಾರೆ. ವೆರಿ ವೆರಿ ಬ್ಯೂಟಿಫುಲ್. ಇದು ತುಂಬಾ ಹಳೇದು, ಕೋಟೆ ಸಹಿತನೂ ಇದೆ ಅಲ್ಲಿ. ಹಳೆ ಕಾಲದ್ದು ಕಟ್ಟಿರೋದಲ್ಲ, ವಾಲ್ ಕೋಟೆ ಎಲ್ಲ ಬಿದ್ದೋಗಿದೆ ಬಿಡಿ. ಇದು ವೇಣುಗೋಪಾಲ ಸ್ವಾಮಿ ಸನ್ನಿಧಿ. जय हनुमान, जय श्री राम। ಹರ ಹರ ಮಹಾದೇವ ಶಂಭೋ ಶಂಕರ. Please like, share and subscribe. Thank you.